ನೋಡು ಮಿತ್ರ, ನನ್ನ ಪ್ರಕಾರ ತೀರಾ ವೈಯಕ್ತಿಕ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಎಜುಕೇಷನ್ ಅಂದರೆ ಮಕ್ಕಳಿಗೆ ಓದಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು, ಮಾತಾಡಕ್ಕೆ ಬರಬೇಕು. ಒಂದು ಭಾಷೆ ಅಥವಾ ಎರಡು ಭಾಷೆ ಇಲ್ಲ ಮೂರು ಭಾಷೆ, ಅವ್ರಿಗೆ ಇಚ್ಛೆ ಇದ್ದರೆ ಇನ್ನೂ ಎಷ್ಟು ಬೇಕಾದ್ರೂ ಹಲವಾರು ಭಾಷೆಗಳನ್ನು ಕಲ್ತ್ಕೊಳ್ಬೇಕು. ಎಜುಕೇಷನ್ ಅಂದರೆ ಏನು? ವಿದ್ಯಾಭ್ಯಾಸ ಅಂದರೆ ಏನು? ಓದಕ್ಕೆ, ಬರೆಯೋಕ್ಕೆ, ಮಾತಾಡಕ್ಕೆ ಮುಗೀತು. ಇದಾದ ನಂತರ ಆ ವಿದ್ಯಾರ್ಥಿಯ ಒಳಗಡೆ ಒಂದು ಅತ್ಯದ್ಭುತವಾದಂತಹ ಟ್ಯಾಲೆಂಟ್ ಇದೆ, ಸ್ಕಿಲ್ಸ್ ಇದ್ದಾವೆ, ಸಿಕ್ಕಾಬಟ್ಟೆ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಗುರುತಿಸಿ ಅದರಲ್ಲಿ ಅವನು ಮುಂದುವರಿಯೋದಕ್ಕೆ ಶಿಕ್ಷಕನಾದವನು ಅಥವಾ ಪೋಷಕರು ಅದನ್ನು ಗುರುತಿಸಿ ಅದನ್ನು ಬೆಳೆಸಬೇಕು. ಇದನ್ನ ನಿಜವಾದ ಶಿಕ್ಷಣ ಅಂತ ಕರೀತಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀನಿ. ಇದಕ್ಕೆ ಆದ್ಯತೆ ಮಾನ್ಯತೆ ಕೊಡಬೇಕು ಹೊರತು ಈಗಿನ ಶಾಲಾ ಕಾಲೇಜುಗಳಲ್ಲಿ ಸರ್ಟಿಫಿಕೇಟ್ಗೋಸ್ಕರ ಮಾಡುವಂಥದ್ದು ಎಜುಕೇಷನ್ ಅಲ್ಲವೇ ಅಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ನಿನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಬುದ್ಧಿವಂತರಾಗ್ತಾರೆ, ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರು ಬುದ್ಧಿವಂತರಾಗ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲೂ ದಡ್ಡರಾಗ್ತಾರೆ, ಪ್ರೈವೇಟ್ ಸ್ಕೂಲಲ್ಲೂ ದಡ್ಡರಾಗಿರೋರು ಎಷ್ಟೋ ಜನ ಇದ್ದಾರೆ. ಇಲ್ಲಿ ದಡ್ಡ ಬುದ್ಧಿವಂತ ಗೌರ್ಮೆಂಟು ಪ್ರೈವೇಟು ಅನ್ನೋದ್ರಲ್ಲಿ ಇಲ್ಲ. ನಿಜವಾಗ್ಲೂ ಅವರವರ ವೈಯಕ್ತಿಕವಾದ ಅನುಭವಗಳು, ಅವರು ಮಾಡೋ ರೀತಿ ನೀತಿ, ಬದುಕುವ ರೀತಿ ನೀತಿ ಇದೆಯಲ್ಲ, ಆಲೋಚಿಸುವಂತಹ ರೀತಿ ನೀತಿ ಇದೆಯಲ್ಲ, ಸಹಾಯ ಯಾರು ಮಾಡ್ತಾ ಇದ್ದಾರೆ ಅವರ ಮನಸ್ಥಿತಿ ಪರಿಸ್ಥಿತಿ ಏನಿದೆಯಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದ ಖಂಡಿತವಾಗ್ಲೂ ನನ್ನ ವೈಯಕ್ತಿಕ ವಿಚಾರ, ವಿದ್ಯಾಭ್ಯಾಸ ಅಂದರೆ ಮಾತಾಡಕ್ಕೆ, ಬರೆಯಕ್ಕೆ, ಓದಕ್ಕೆ ಬಂದರೆ ಮುಗೀತು. ಇದಾದ ನಂತರ ಆತನಿಗೆ ಏನು ಆಸಕ್ತಿ ಇದೆ ಅದರಲ್ಲಿ ಅವನನ್ನು ನಾವು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ಪ್ರತಿಯೊಬ್ಬ ಶಿಕ್ಷಕ ಮಾಡಬೇಕಾಗಿರೋ ಕೆಲಸ. ಅದಕ್ಕಿಂತ ಹೆಚ್ಚಾಗಿ ಪೋಷಕರು ಇದನ್ನು ಐಡೆಂಟಿಫೈ ಮಾಡಿ ಆ ಒಂದು ಹಾದಿಯಲ್ಲಿ ಅವರು ಬೆಳೆಯೋದಕ್ಕೆ ಸಹಾಯ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯನ ನೀನು ಕೂಡ ಮುಕ್ತವಾಗಿ ಹಂಚಿಕೊಳ್ಬಹುದು.